ಒಂದು ಬೇಸಿಗೆಯ ದಿನ ನರಿ ಒಂದಕ್ಕೆ ತುಂಬ ಬಾಯಾರಿಕೆ ಆಗಿತ್ತು. ಅವತ್ತು ಬೆಳಿಗ್ಗೆಯಿಂದ ಎಷ್ಟು ಹುಡುಕಿದ್ರೂ ಒಂದು ಮೊಲ ಆಗಲಿ ಹಕ್ಕಿ ಆಗಲಿ ಕಡೆಗೆ ಒಂದು ಇಲಿ ಕೂಡ ಸಿಕ್ಕಲಿಲ್ಲ ಆ ನರಿಗೆ. ಅಯ್ಯೋ, ಇದೇನು ಕರ್ಮ ಬಂತೋ ಇವತ್ತು. ಒಂದು ಪೀಸ್ ಆಗಲಿ ಉಪ್ಪಿನಕಾಯಿ ಥರ ಹಂಚ್ಕೊಂಡು ತಿನ್ನೋಣ ಅಂತಂದ್ರೂ ಒಂದು ಚಿಕ್ಕ ಪ್ರಾಣಿನೂ ಸಿಗ್ತಾ ಇಲ್ಲ. ಥೂ, ನನ್ನ ಕರ್ಮ ಅಂತ ಯೋಚನೆ ಮಾಡ್ತಾ ನರಿ ನಡ್ಕೊಂಡು ಬರ್ತಾ ಇರುತ್ತೆ. ಅಲ್ಲಿ ಅದಕ್ಕೊಂದು ಮರ ಕಾಣಿಸುತ್ತೆ. ಸರಿಯಪ್ಪ, ಈ ಮರದ ನೆರಳಲ್ಲಿ ಒಂಚೂರು ಕೂತ್ಕೊಳ್ಳೋಣ. ಊಟ ಅಂತೂ ಸಿಗಲಿಲ್ಲ, ಕೊನೆ ಪಕ್ಷ ಊಟದ ಕನಸಾದರೂ ಕಾಣೋಣ ಈ ಬಿಸಿಲಲ್ಲಿ ಮಲಗಿ ಅಂತ ಹೇಳಿ ಆ ಮರದ ಕೆಳಗಡೆ ಕೂತ್ಕೊಳ್ಳುತ್ತೆ. ಅದು ಮನಸ್ಸಲ್ಲೇ ಮಂಡಿಗೆ ತಿನ್ನುತ್ತೆ. ನನ್ನ ಬಾಯಾರಿಕೆ ಇಂಗಿಸೋದಕ್ಕೆ ಕಡೆ ಪಕ್ಷ ಹಣ್ಣಿನ ರಸನೋ ಕಡೆಗೆ ನೀರೋ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಯ್ಯೋ, ಈ ನರಿ ಜನ್ಮವೇ ಅಂತ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಸಡನ್ನಾಗಿ ಆ ನರಿ ಕಣ್ಣೆದುರುಗಡೆ ಒಂದು ತೋಟ ಕಣ್ಣಿಗೆ ಬೀಳುತ್ತೆ. ಅದು ಸಾಮಾನ್ಯ ತೋಟ ಅಲ್ಲ, ದ್ರಾಕ್ಷಿ ತೋಟ. ಆಹಾ, ನರಿ ಸಂತೋಷಕ್ಕೆ ಖುಷಿ ಬೇಕೇ? ಎದ್ದೇಳ್ತು ನರಿ. ನನ್ನ ಈ ದಾಹಕ್ಕೆ ದ್ರಾಕ್ಷಿ ಹಣ್ಣುಗಳೇ ತಕ್ಕದಾದವು. ಸೀದಾ ಈಗ ದ್ರಾಕ್ಷಿ ತೋಟಕ್ಕೆ ಹೋಗ್ತೀನಿ. ಅಲ್ಲಿರೋ ದ್ರಾಕ್ಷಿ ಹಣ್ಣುಗಳನ್ನೆಲ್ಲ ತಿಂದು ನನ್ನ ದಾಹನ ತೀರ್ಸ್ಕೊತೀನಿ ಅಂತ ಹೇಳಿ ನರಿ ಅಂತ ನಾಲ್ಗೆ ಚಪ್ಪರಿಸ್ತಾ ದ್ರಾಕ್ಷಿ ತೋಟಕ್ಕೆ ಓಡ್ತು. ಅಲ್ಲಿ ನೋಡಿದ್ರೆ ತೋಟ ತುಂಬ ದ್ರಾಕ್ಷಿ ಬಳ್ಳಿಗಳನ್ನು ಒಂದು ಚಪ್ಪರಕ್ಕೆ ಹಬ್ಸಿದ್ರು. ಚಪ್ರ ಎತ್ತರವಾಗಿ ಒಂದು ಹಂದ್ರ ಥರ ಹಾಕಿ ಅದಕ್ಕೆ ಈ ದ್ರಾಕ್ಷಿ ಬಳ್ಳಿಗಳನ್ನು ಮೇಲ್ಗಡೆ ಹಬ್ಸಿದ್ರು. ಅದು ತುಂಬ ಎತ್ತರವಾಗಿತ್ತು. ಆದರೆ ಅದರಿಂದ ಈ ನೇರಳೆ ಬಣ್ಣದ ಹಣ್ಣುಗಳು ದಪ್ಪ ದಪ್ಪವಾಗಿ ರಸಭರಿತವಾಗಿ ಜೋತು ಬಿದ್ದಿದ್ವು. ನರಿಗೆ ಬಾಯಲ್ಲಿ ಜೋಲ್ ಸೋರ್ತು. ಇನ್ನೇನ ದ್ರಾಕ್ಷಿನ ಹಿಡಿಬೇಕು ಅಂತ ನರಿ ಮೇಲೆ ನೆಗೆಯುತ್ತೆ. ದ್ರಾಕ್ಷಿ ಎಟ್ಕೋದೇ ಇಲ್ಲ. ದೂರ ಓಡುತ್ತೆ, ಮತ್ತೆ ದೂರ ಓಡಿ ಢಬ್ ಅಂತ ಜಂಪ್ ಮಾಡುತ್ತೆ. ಆವಾಗಲೂ ಸಿಗೋದಿಲ್ಲ. ಮತ್ತೆ ಇನ್ನೂ ದೂರ ಹೋಗಿ ಎಷ್ಟು ಶಕ್ತಿ ಇದೆಯೋ ಅಷ್ಟೆಲ್ಲ ಹಾಕಿ ಮೇಲಕ್ಕೆ ನೆಗೆಯುತ್ತೆ. ಸಿಕ್ಕಿರೋ ದ್ರಾಕ್ಷಿ ಟಚ್ ಆಗುತ್ತೆ, ಕೈಗೆ ಸಿಗದೆ ಡಬಾರ್ ಅಂತ ಕೆಳಗಡೆ ಬೀಳುತ್ತೆ ನರಿ. ಹೀಗೆ ಪ್ರಯತ್ನ ಪಟ್ಟು ಎಷ್ಟೇ ಪ್ರಯತ್ನ ಪಟ್ಟರೂ ನರಿ ಕೈಗೆ ದ್ರಾಕ್ಷಿ ಎಟ್ಕೋದೇ ಇಲ್ಲ. ನರಿಗೆ ಜಿಗಿದು ಕಾಲು ಸೋತಿತು, ಬಾಯಿ ಮತ್ತಷ್ಟು ಒಣಗ್ತು. ನರಿ ಕೊನೆಗೆ ಸಿಟ್ಟಿನಿಂದ ತನ್ನ ಬಾಲನ ಮೇಲೆ ಎತ್ಕೊಂಡು ಮತ್ತೆ ಜಂಬದಿಂದ ಯಾರಿಗೆ ಬೇಕ್ರಿ ಈ ದರಿದ್ರ ದ್ರಾಕ್ಷಿ? ಅವು ಒಂಚೂರಾದರೂ ಚೆನ್ನಾಗಿಲ್ಲ. ಬರೀ ಹುಳಿ. ಈ ದ್ರಾಕ್ಷಿ ನನಗೆ ಬೇಡವೇ ಬೇಡ ಅಂತ ಹೇಳ್ತಾ ಅಲ್ಲಿಂದ ಹೊರಟೋಯ್ತು. ಅದಕ್ಕೆ ಒಂದು ಗಾದೆ ಮಾತೆ ಇದೆಯಲ್ವಾ, ಕೈಗೆ ಎಟುಕದಿರೋ ದ್ರಾಕ್ಷಿ ಬಲೂ ಹುಳಿ. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.